ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಶಕ್ತನಾದ ದೇವರು. ಅದಕ್ಕೆ ಆಧಾರವಾಗಿ 2 ಕೊರಿಂಥ ಬರೆದ ಪತ್ರಿಕೆ 9ನೇ ಅಧ್ಯಾಯ 8ನೇ ವಚನ. ದೇವರು ಸಕಲ ವಿಧವಾದ ದಾನಗಳನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನು. ಈಗ ಓದಿಕೊಂಡ ವಾಕ್ಯ ಭಾಗದಲ್ಲಿ ನೋಡುತ್ತಾ ಇದ್ದೇವೆ, ನಮ್ಮ ದೇವರು ಶಕ್ತನಾದಂಥ ದೇವರು. ನಮ್ಮ ದೇವರು ಯಾವುದರಲ್ಲಿ ಶಕ್ತನೆಂಬುದಾಗಿ ನಿಮಗೆ ತಿಳಿದಿದೆಯಾ? ನಮ್ಮ ದೇವರು ಬಿಡುಗಡೆ ಮಾಡಲು ಶಕ್ತನು. ದಾನಿಯೇಲನ ಗ್ರಂಥ 3ನೇ ಅಧ್ಯಾಯ 17ನೇ ವಚನ. ಶದ್ರಕ್, ಮೆಷಕ್, ಅಬೇದ್ನೆಗೋ ಹೇಳಿದರು, ನಾವಾರಾಧಿಸುವ ನಮ್ಮ ದೇವರು ನಮ್ಮನ್ನು ತಪ್ಪಿಸಲು ಶಕ್ತನು. ದೇವರಿಗೆ ಚಿತ್ತವಿದ್ದರೆ ಆತನು ಧಗಧಗನೆ ಉರಿಯುವ ಆವಿಗೆಯೊಳಗಿಂದ ನಮ್ಮನ್ನು ಬಿಡಿಸಬಲ್ಲನು. ಹೇಗೂ ನಿನ್ನ ಕೈಯಿಂದಲೂ ನಮ್ಮನ್ನು ಬಿಡಿಸುವೆನು. ನೋಡ್ರಿ, ದಾನಿಯೇಲನ ಸಾಕ್ಷಿಯು ಇದೇ ಆಗಿತ್ತು. ಸಿಂಹಗಳ ಬಾಯನ್ನು ಬಂಧಿಸಲು ದೇವರು ಶಕ್ತನೆಂಬುದಾಗಿ ತಿಳಿದೇ ಅವನು ಪ್ರಾರ್ಥನೆ ಮಾಡಿದ್ದು. ಹೌದು ದೇವ ಮಕ್ಕಳೇ, ಇವತ್ತು ನಿಮಗೆ ವಿರೋಧವಾಗಿ ಏಳುವಂಥ ಶತ್ರುಗಳು ಎಷ್ಟೇ ದೊಡ್ಡವರಾಗಿದ್ದರೋ ಅವರ ಕೈಯಿಂದ ನಿಮ್ಮನ್ನು ತಪ್ಪಿಸಲು ದೇವರು ಶಕ್ತನಾಗಿದ್ದಾರೆ. ನೀವು ಮೊದಲು ಅರ್ಥ ಮಾಡಿಕೊಳ್ಳ್ರೆ, ನಮ್ಮ ದೇವರು ನಮ್ಮನ್ನು ಬಿಡುಗಡೆ ಮಾಡಲು ಶಕ್ತರಾಗಿದ್ದಾರೆ. ನಮ್ಮ ದೇವರು ಕೇವಲ ಬಿಡುಗಡೆ ಮಾಡಲು ಮಾತ್ರ ಶಕ್ತನಾದ ದೇವರಲ್ಲ, ನಮ್ಮ ದೇವರು ನಮಗೆ ಕೃಪೆಯನ್ನು ಹೆಚ್ಚಿಸಲು ಶಕ್ತರಾಗಿದ್ದಾರೆ. ನಮಗೆ ಕೊಡಲ್ಪಟ್ಟಂಥ ಕೃಪೆಯಲ್ಲಿಯೇ ನಾವು ತೃಪ್ತಿ ಪಡೆಯಬೇಕೆಂಬುದು ದೇವರ ಚಿತ್ತವಲ್ಲ. ನಾವು ಆ ಕೃಪೆಯಲ್ಲಿ ಹೆಚ್ಚಲ್ಪಡಬೇಕೆನ್ನುವುದು ದೇವರ ಚಿತ್ತವಾಗಿದೆ. ನಾವು ಎಷ್ಟೆಷ್ಟು ಕರ್ತನಿಗೆ ಸಮೀಪವಾಗಿ ಜೀವಿಸುತ್ತೇವೆಯೋ ಅಷ್ಟು ಕೃಪೆಯು ಹೆಚ್ಚಾಗುತ್ತಲೇ ಹೋಗುತ್ತದೆ. ಎಷ್ಟೆಷ್ಟು ನಾವು ದೇವರ ಮುಂಭಾಗದಲ್ಲಿ ತಾಳ್ಮೆಯಿಂದ ನಡೆದುಕೊಳ್ಳುತ್ತೇವೆಯೋ ಅಷ್ಟಷ್ಟು ಕೃಪೆಯು ಹೆಚ್ಚಾಗುತ್ತಲೇ ಹೋಗುತ್ತದೆ. ನಮ್ಮ ದೇವರು ಯಾರು? ಅಪೊಸ್ತಲ ಪೌಲನು ಬರೆಯುವುದೇನೆಂದರೆ, ನಮ್ಮ ದೇವರು ಕೃಪೆಯನ್ನು ಹೆಚ್ಚಿಸಲು ಶಕ್ತನು. ಒಂದು, ನಮ್ಮನ್ನು ಬಿಡಿಸಲು ಶಕ್ತನು, ಕೃಪೆಯನ್ನು ಹೆಚ್ಚಿಸಲು ಶಕ್ತನು. ಅದು ಮಾತ್ರವಲ್ಲ, ನಮ್ಮ ದೇವರು ವಾಗ್ದಾನಗಳನ್ನು ನೆರವೇರಿಸಲು ಶಕ್ತನು. ದೇವರು ಕೊಟ್ಟ ವಾಗ್ದಾನಗಳನ್ನು ಅಬ್ರಾಮನು ಹಾಗೆಯೇ ಹಿಡಿದುಕೊಂಡನು. ಆತನು ತನ್ನ ವಾಗ್ದಾನಗಳನ್ನು ನೆರವೇರಿಸಲು ಸಮರ್ಥನೆಂಬುದಾಗಿ ಪೂರ ಭರವಸೆ ಬಿಟ್ಟು ದೃಢ ನಂಬಿಕೆ ಉಳ್ಳವನಾದನೆಂಬುದಾಗಿ ನಾವು ರೋಮಾಪುರ ಪತ್ರಿಕೆ 4ನೇ ಅಧ್ಯಾಯ 21ನೇ ವಚನದಲ್ಲಿ ಓದುತ್ತಾ ಇದ್ದೇವೆ. ಪ್ರೀತಿಯುಳ್ಳ ದೇವಜನರೇ, ಕರ್ತನು ನಿಮಗೆ ಒಂದು ವಾಗ್ದಾನವನ್ನು ಕೊಟ್ಟಿರುವುದಾದರೆ ಅದನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಪ್ರಾರ್ಥನೆಯ ಸಮಯದಲ್ಲಿ ಅದನ್ನು ಹೇಳಿ ಪ್ರಾರ್ಥನೆ ಮಾಡ್ರಿ. ನಿಶ್ಚಯವಾಗಿ ನಿಮ್ಮ ಜೀವಿತದಲ್ಲಿ ದೇವರ ವಾಗ್ದಾನಗಳು ನೆರವೇರುವಂಥದ್ದಾಗಿದೆ. ಒಂದು, ನಮ್ಮನ್ನು ತಪ್ಪಿಸಲು ಶಕ್ತನು, ಕೃಪೆಯನ್ನು ಹೆಚ್ಚಿಸಲು ಶಕ್ತನು, ವಾಗ್ದಾನಗಳನ್ನು ನೆರವೇರಿಸಲು ಶಕ್ತನು. ಅದು ಮಾತ್ರವಲ್ಲ, ನಿಮ್ಮನ್ನು ಆಶೀರ್ವದಿಸಲು ದೇವರು ಶಕ್ತರಾಗಿದ್ದಾರೆ. ಎಫೆಸ ಪತ್ರಿಕೆ 3ನೇ ಅಧ್ಯಾಯ 20ನೇ ವಚನ ಹೇಳುತ್ತದೆ, ನಾವು ಬೇಡಿಕೊಳ್ಳುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡಲು ಶಕ್ತನಾದ ದೇವರು. ನೋಡ್ರಿ, ನಾವು ಬೇಡಿಕೊಳ್ಳುವುದು ಸ್ವಲ್ಪವೇ ಆಗಿರಬಹುದು, ಆದರೆ ಕರ್ತನು ಅದಕ್ಕಿಂತಲೂ ಹೆಚ್ಚಾಗಿ ದೇವರು ನಮ್ಮನ್ನು ಬ್ಲೆಸ್ ಮಾಡ್ತಾರಂತೆ. ದೇವರು ನಿಮ್ಮ ಜೀವಿತವನ್ನು ಆಶೀರ್ವದಿಸುವುದಕ್ಕೆ ಶಕ್ತರಾಗಿದ್ದಾರೆ. ಅದು ಮಾತ್ರವಲ್ಲ, ಓ ಸ್ತೋತ್ರ, ದೇವರು ನಿಮ್ಮನ್ನು ಕಾಪಾಡಲು ಶಕ್ತರಾಗಿದ್ದಾರೆ. ಯೋಧನ ಪತ್ರಿಕೆ 1ನೇ ಅಧ್ಯಾಯ 24ನೇ ವಚನದಲ್ಲಿ ನೋಡುತ್ತೇವೆ, ಎಡವಿ ಬೀಳದಂತೆ ನಿಮ್ಮನ್ನು ಕಾಪಾಡುವುದಕ್ಕೂ ತನ್ನ ಪ್ರಭಾವದ ಸಮಕ್ಷದಲ್ಲಿ ನಿಮ್ಮನ್ನು ನಿರ್ದೋಷಿಗಳನ್ನಾಗಿ ನಿಲ್ಲಿಸುವುದಕ್ಕೂ ಶಕ್ತನು. ದೇವರು ನಮ್ಮನ್ನು ಕಾಪಾಡುವುದಕ್ಕೆ ಶಕ್ತರಾಗಿದ್ದಾರೆ. ಹಾಗಾದರೆ ಆ ಶಕ್ತನಾದ ದೇವರನ್ನು ಆತುಕೊಳ್ಳ್ರಿ. ದೇವರೇ, ನನ್ನಿಂದ ಅಸಾಧ್ಯ, ನಿಮ್ಮಿಂದ ಸಾಧ್ಯ. ಕರ್ತನೇ, ನನ್ನ ಜೀವಿತದಲ್ಲಿ ಅಸಾಧ್ಯವಾದ ಕಾರ್ಯಗಳನ್ನು ನನ್ನ ಜೀವಿತದಲ್ಲಿ ಮಾಡ್ರಿ ಎಂಬುದಾಗಿ ಒಪ್ಪಿಸಿಕೊಡ್ರಿ. ಕರ್ತನು ನಿಮ್ಮ ಜೀವಿತದಲ್ಲಿ ಸಹ ಶಕ್ತವಾದ ಕಾರ್ಯಗಳನ್ನು
ಮಾಡುತ್ತಾರೆ. ಸ್ತೋತ್ರ. ಹಾಗಾದರೆ ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡುವ ಮುಂಚೆ ನೆನಪಿಟ್ಟುಕೊಳ್ಳ್ರಿ, ನಮ್ಮ ದೇವರು ಬಿಡಿಸಲು ಶಕ್ತನು. ಓ ಸ್ತೋತ್ರ. ವಾಗ್ದಾನಗಳನ್ನು ನೆರವೇರಿಸಲು ಶಕ್ತನು, ಕೃಪೆಯನ್ನು ಹೆಚ್ಚಿಸಲು ಶಕ್ತನು. ಅದು ಮಾತ್ರವಲ್ಲ ಸ್ತೋತ್ರ, ನಮ್ಮನ್ನು ಕೆಡುಕನ ಕೈಯಿಂದ ತಪ್ಪಿಸಲು ಶಕ್ತನಾದ ದೇವರು. ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಸುಂದರವಾದ ಈ ಒಳ್ಳೆಯ ದಿನಕ್ಕಾಗಿ ನಿಮ್ಮ ನಾಮವನ್ನು ಕೊಂಡಾಡಿ ನಾವು ಮಹಿಮೆ ಪಡಿಸ್ತೇವೆ. ನೀವು ಶಕ್ತನಾದ ದೇವರಪ್ಪ, ಅಸಾಧ್ಯತೆಗಳನ್ನು ಸಾಧ್ಯ ಮಾಡುವ ದೇವರು. ಅನೇಕ ಸಾರಿ ಅಪ್ಪ ನಮ್ಮ ಜೀವಿತದಲ್ಲಿ ಬರುವ ಪ್ರಾಬ್ಲಮ್ಗಳನ್ನು ಮಾತ್ರ ನೋಡಿ ದೇವರೇ, ನಮಗಿರುವ ದೇವರನ್ನು ನಾವು ಮರೆತು ಬಿಟ್ಟಿದ್ದೇವೆ. ಆದರೆ ನಮ್ಮನ್ನು ಕ್ಷಮಿಸ್ರೆ, ನೀವೆಲ್ಲವನ್ನು ಮಾಡಲು ಶಕ್ತನಾದ ದೇವರಪ್ಪ. ಕರ್ತನೇ, ನಿನ್ನ ವಾಕ್ಯ ಹೇಳುವ ಹಾಗೆ ಅಪ್ಪ ನಮ್ಮನ್ನು ಬಿಡಿಸಲು ನೀನು ಶಕ್ತನಪ್ಪ. ಕೃಪೆಯಲ್ಲಿ ಹೆಚ್ಚಿಸಲು ನೀವು ಶಕ್ತರು ಸ್ವಾಮಿ. ವಾಗ್ದಾನಗಳನ್ನು ನೆರವೇರಿಸಲು ನೀವು ಶಕ್ತರಪ್ಪ. ಕರ್ತನೆ, ಬೇಡಿಕೊಳ್ಳುವುದಕ್ಕಿಂತ ಯೋಚಿಸುವುದಕ್ಕಿಂತಲೇ ಹೆಚ್ಚಾಗಿ ಆಶೀರ್ವದಿಸಲು ನೀವು ಶಕ್ತರಾದ ದೇವರು. ಎಲ್ಲ ಕೆಡುಕನ ಕೈಗಳಿಂದ ದೇವರೇ ನಮ್ಮನ್ನು ತಪ್ಪಿಸಲು ನೀವು ಶಕ್ತರಾಗಿದ್ದೀರಪ್ಪ. ಅದೇ ವಿಧದ ವಾಗ್ದಾನಗಳು, ಆ ವಾಕ್ಯದಂತೆ ನಿನ್ನ ಜನರನ್ನು ಕಾಪಾಡ್ರಿ, ಬ್ಲೆಸ್ ಮಾಡಿರಿ, ಕೃಪೆಯಿಂದ ತುಂಬಿಸ್ರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಶಕ್ತನಾದ ದೇವರಿಗೆ ನಿಮ್ಮ ಜೀವಿತವನ್ನು ಒಪ್ಪಿಸಿಕೊಡ್ರಿ. ದೇವರನ್ನ ನಂಬಿರಿ. ನಿಶ್ಚಯವಾಗಿ ದೇವರು ನಿಮ್ಮ ಜೀವಿತದಲ್ಲಿ ಬಲವಾದ ಸಂಗತಿಗಳನ್ನು ಮಾಡುವರು. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.